ನಾನು ಗೋಲ್ಡನ್ ಕಿಂಗ್ ಬೆಟ್ಟಪ್ಪ ಅವರು ಮಾತನಾಡುತ್ತಿರುವುದು. ಯಾರು? ಕೈಗಾರಿಕಾ ಮಂತ್ರಿ ಮಾತನಾಡುತ್ತಿರುವುದು. ನೋಡಿ ಮಂತ್ರಿಗಳೇ, ನಮ್ಮವರು ನಿಮ್ಮ ಬಳಿ ಬಂದಿದ್ದಾರೆ. ಅವರಿಗೆ ಬೇಗನೆ ಸ್ಟೀಲ್ ಫ್ಯಾಕ್ಟರಿ ಹಾಕಿಸಲು ಅನುಮತಿ ಪಡಿಸಿ. ಅದೇ ರೀತಿ ನಾವು ಹಾಕುತ್ತಿರುವ ಫ್ಯಾಕ್ಟರಿ ಜಾಗ ಯೋಗ್ಯವಾದ ಸ್ಥಳವಿದೆ ಅಂತ ಗೃಹ ಸಚಿವರ ಕಡೆಯಿಂದ ಸಹಿ ಮಾಡಿ ಕಳಿಸಿ. ಏನು ಚುನಾವಣೆ? ಚುನಾವಣೆ ಬರ್ಲಿ. ಚುನಾವಣೆಗೆ ನಿಲ್ಲುವವನು ನೀನು, ನಿನ್ನನ್ನು ಓಟ್ ಹಾಕಿ ಗೆಲ್ಲಿಸುವವನು ನಾನು. ಬೆಟ್ಟಪ್ಪ, ಗೋಲ್ಡನ್ ಕಿಂಗ್ ಬೆಟ್ಟಪ್ಪ, ಇಲ್ಲಿ ಆಡಿದ್ದೆ ಆಟ, ಮಾಡಿದ್ದೆ ರೂಲ್ಸು. ಇಡೀ ಸರ್ಕಾರವೇ ಈ ಬೆಟ್ಟಪ್ಪನ ಮುಷ್ಟಿಯಲ್ಲಿರುವಾಗ ಯಕ್ಕಚಿತ ಬಬ್ಬದ ಕುಂಡಿ ಲೇ ರಾಮ್ಯ, ನೀನು ನೆಚ್ಚಿಕೊಂಡಿರುವ ಸ್ವಚ್ಛ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ಹಳ್ಳಿಯ ತೀರ ನಾನೇ ಎಂದು ಹಮ್ಮಿಲಿ ಮೆರೆಯುತ್ತಿರುವ ನಿನ್ನ ತಮ್ಮ ಬಜರಂಗಿಯನ್ನ ನನ್ನ ಕೋಲ್ ಕೆಳಗಡೆ ಹಾಕಿ ತುಳಿದು ಬದುಕದಿದ್ರ ನನ್ನ ಹೆಸರು ಪೊಲೀಸ್ ಪಾಟೀಲನ ಅಲ್ಲ. ಲೇ ಬಜರಂಗಿ, ನಾ ಮಾಡುವ ಕಾರ್ಯಗಳಿಗೆ ಪ್ರತಿಯೊಂದು ಹೆಜ್ಜೆಗೆ ನೀನು ಅಡ್ಡ ಬರ್ತಾ ಇದ್ದೀಯಾ. ನೀ ಬರೋಕ್ಕಿಂತ ಮೊದಲೇ ತಿಳ್ಕೋ ಯಾರ ಕೆಲಸಕ್ಕ ಯಾವಾಗ ಅಡ್ಡ ಹೋಗ್ಬೇಕು ಅನ್ನೋದು. ಈ ಬೆಟ್ಟಪ್ಪ ಗೌಡ ಸರಿ ಇಲ್ಲ. ಈ ಬೆಟ್ಟಪ್ಪ ಗೌಡ ಕಣ್ಣಿಟ್ಟ ಹಣ್ಣು ಮಣ್ಣು ಯಾವುದು ಬಿಟ್ಟಿಲ್ಲ, ಬಿಡಾಕ ಚಾನ್ಸು ಇಲ್ಲ. ಕಾತವಾಯ್ತು ಮಾವಯ್ಯ, ಕಾತವಾಯ್ತು. ಏನಾಯ್ತು ಕಪಾಲಿ? ನಾವು ಕಳಿಸಿದಂತ ತೊಗರಿ ಬೇಳೆ ಲಾರಿಯನ್ನು ಆ ಇನ್ಸ್ಪೆಕ್ಟರ್ ಹಿಡಿದಿದ್ದಾರೆ ಮಾವ, ಹಿಡಿದಿದ್ದಾರೆ. ಏನು? ಗಾಂಜ ಗಾಡಿಯನ್ನು ಹಿಡಿದವನೇ ಅವನು? ಯಾರವನು? ಈಗ ಅವನೇನಿದ್ದಾನೆ? ಹೌದು ಮಾವ, ಅದೇ ಗಾಡಿ ತಗೋ. ಆ ಬಸ್ ಡ್ರೈವರ್ ಮಾತಾಡ್ತಾನೆ. ಹಲೋ, ಯಾರವನು? ಈ ಬೆಟ್ಟಪ್ಪನ ಗಾಡಿಯನ್ನು ಹಿಡಿದವನು? ಈ ಬೆಟ್ಟಪ್ಪನ ಗಾಡಿ ಹಿಡಿಯುವಷ್ಟು ಪವರ್ ಬೈತರಲೇ ಅವನಿಗೆ. ಕೊಡು ಅವನ ಕೈಗೆ ಫೋನನ್ನು. ಈ ಬೆಟ್ಟಪ್ಪ ಗೌಡ ಮಾತಾಡ್ತಾ ಇದ್ದಾನೆ ಅಂತ ಹೇಳು. ಏನು? ನನ್ನ ಜೊತೆನೆ ಮಾತನಾಡುವುದಿಲ್ಲವಂತ ಹೇಳಿದನ? ಇರಲಿ, ನೀನು ಅವನ ಜೊತೆ ಅಲ್ಲೇ ಇರು. ನಾನು ಈಗಲೇ ನಮ್ಮ ಆಳುಗಳನ್ನು ಅಲ್ಲಿ ಕಳಿಸಿಕೊಡ್ತೇನೆ. ಕಪಾಲಿ, ಈ ಬೆಟ್ಟಪ್ಪನನ್ನು ಎದುರು ಹಾಕಿಕೊಂಡಿರುವ ಸರ್ಕಲ್ ಇನ್ಸ್ಪೆಕ್ಟರ್ ತೋರಿಸಬೇಕು ಈ ಬೆಟ್ಟಪ್ಪನ ತಾಕತ್ತೇನು ಅಂತ. ಮಾಮಯ್ಯ, ಈಗೇನು ಮಾಡುವುದು? ಹಣ ಕೊಟ್ಟು ಗಾಡಿ ಬಿಡಿಸ್ಕೊಂಡ್ ಬರ್ಬೇಕಾ, ಅದೇ ಗಾಡಿಯಲ್ಲಿ ಅವನು ಹಣ ತರಬೇಕಾ? ಈ ಬೆಟ್ಟಪ್ಪ ಗೌಡ ಯಾರು ಅಂತ ನಾಯಿ ಗೊತ್ತಾಗ್ಬೇಕಾದ್ರ ಹಣ ಕೊಟ್ಟು ಗಾಡಿ ತರಬಾರ್ದಲ್ಲೇ, ಅವನ ಹೆಣ ತರಬೇಕು. ಹಂಗಂತ ರೆಡಿ ಮಾಡು ಆ ಕಾಕಿಯನ್ನು ಗುದ್ದಿಕೊಳ್ಳುವ ಗಾಡಿನ. ಆಯ್ತು ಮಾವ, ಆ ಕಾಕಿಯನ್ನು ಗುದ್ದಿ ಕೊಲ್ಲುವ ಗಾಡಿಯನ್ನ ಈಗಲೇ ರೆಡಿ ಮಾಡ್ತೀನಿ. ಅಷ್ಟೇ ಯಾಕೋ ಕಪಾಲಿ, ಇದೇ ಅಲ್ಲ ನಮ್ಮ ಸಟ್ಟಿನೊಳಗಡೆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ಗಾಡಿ. ಅದು ಡೂಪ್ಲಿಕೇಟಿ ಗಾಡಿ ಮಾವಯ್ಯ, ನಾ ತನಿಖೆ ಮಾಡಿದಂತ ಗಾಡಿ. ದೀಪ ಹಚ್ಚಿ ಹುಡುಕಿದರೂ ಸಿಗಲಾರದು ಆ ಇನ್ಸ್ಪೆಕ್ಟರ್ಗೆ ಆ ಗಾಡಿ. ನೀವು ಗೃಹ ಸಚಿವರ ಜೊತೆ ಅವರ ಮನೆಯಲ್ಲಿರಿ. ನಾನು ಈಗಲೇ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ.
ಖಚಿತ ಒಬ್ಬ ಇನ್ಸ್ಪೆಕ್ಟರ್ನ ಕೊಲ್ಲಲು ಆ ಮಂತ್ರಿಯ ಸಹಾಯವೇ ಚಾನ್ಸ ಇಲ್ಲ. ಸಾಯಿಸುವವನು ನೀನು, ಸಾಯುವವನು ಅವನು, ಸತ್ತವನಚ್ಚಿಗೆ ಬೆಂಕಿ ಇಡುವವನು ನಾನು. ಹೋಗು ಇಲ್ಲಿಂದ. ಆಯ್ತು ಮಾವಯ್ಯ. ಏನು ಕಟ್ಟಪ್ಪ ತುಂಬಾ ಖುಷಿಯಾಗಿದ್ದಾನೆ, ಏನ್ ಸಮಾಚಾರ? ಬಾ ಮುನಿರತ್ನ ಬಾ. ಅವನ್ಯಾವನೊಬ್ಬ ಕಳ್ಳ ಇನ್ಸ್ಪೆಕ್ಟರ್ ಆ ಕೊಳ್ಳೆಗಾಲದ ಕ್ರಾಸಿನಲ್ಲಿ ನಮ್ಮ ಗಾಂಜಾ ಗಾಡಿ ಹಿಡಿದಿರುವನಂತೆ. ಅದು ಅವನ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಅಂದರೆ ನಿನ್ನ ಮಾತಿನ ಅರ್ಥ? ಅಂಗೈ ಹುಣ್ಣಿಗೆ ಕನ್ನಡಿ ಹುಡುಕುವುದೇ ಛೆ. ಏ ಗೌಡ್ರೆ, ನಿಮ್ಮ ಇದೇ ಗಾಡಿ ಇದೇ ಮಾಲ್ ಹಿಡ್ಕೊಂಡು ಇದೇ ರೂಟ್ಗೆ ಹೋಗುತ್ತೆ ಅಂತ ಹೇಳುವವರು ಯಾರು ಗೊತ್ತೇ? ಯಾರವನು? ಈಗ ಅವನಿಲ್ಲಿದ್ದಾನೆ. ಈ ರೈತನ ಉಸಿರೇ ನಾಡಿನ ಹೆಸರೆಂದು ಎದೆ ಒಪ್ಪಿಸಿ ರೈತ ಮುಖಂಡನ ನಾನೆಂದು ಅಬ್ಬರನ್ನು ಮೆರೆಯುತ್ತಿರೋ ಆ ರಾಮದೇವನ ತಮ್ಮ ಇದಕ್ಕೆ ಕಾರಣ. ಇದಕ್ಕೆಲ್ಲ ಅವನೇ ಕಾರಣನೇ. ಅವನೇ ಕಾರಣ, ಅವನೇ ಕಾರಣ ಎಂದು ನಾವೆಲ್ಲ ಮೌನವಾಗಿ ಕುಳಿತರೆ ಒತ್ತಟ್ಟಿಗೆ ಯಮನ ಪಾಲಿಸಿರಬೇಕಾಗುತ್ತದೆ. ನೆನಪಿರಲಿ. ಏನು ಮುನಿರತ್ನ, ನಮಗೆ ತಿಳಿಯದೆ ಬೇಲಿಕೆ ಹಾಕಿದೆಯಾ ಬಡಕುಂಡೆ? ಈಗೇನು ಮಾಡ್ಲಿ ಹೇಳು ಮುನಿರತ್ನ, ಏನು ಮಾಡ್ಲಿ ಹೇಳು? ಅವನ ಕಣ್ಣುಗಳನ್ನು ಕಿತ್ತು ಚಂಡಾಡಲೇ, ಇವನ ಅವನ ಎದೆಯನ್ನು ಸೀಳಿ ಬರುವ ರಕ್ತ ಕುಡಿಯಲೇ. ಏನ್ ಮಾಡು ಹೇಳು ಮುನಿರತ್ನ, ಏನು ಮಾಡ್ಲಿ ಹೇಳು? ಗೌಡ್ರೆ, ಈಗ ಆ ಮುನಿರತ್ನ ನಾವು ಒತ್ತಟ್ಟಿಗೆ ಯಮನ ಪಾದ ಸೇರಿಸಿದರೆ ಅವರಿಬ್ಬರ ಹೆಣ್ಣಂದಿರು ನಮ್ಮ ಕೈ ವಶವಾಗುವುದು. ಮೊದಲು ಕೆಲಸ ಮಾಡಿ ಮುಂದಿನ ದಾರಿ ಹುಡ್ಕೋಣ. ಬರೋಣ ಗೌಡ್ರೆ. ಆಯ್ತು ಮುನಿರತ್ನ, ಆಯ್ತು. ಲೇ ರಾಮ್ಯ, ನನಗೆ ತಿಳಿಯದೆ ನಿಮ್ಮ ತಮ್ಮನನ್ನು ನನ್ನ ಹಿಂದೆ ಬೆನ್ನು ಬಿಟ್ಟು ನನ್ನ ವ್ಯವಹಾರಕ್ಕೆ ಅಡ್ಡಿಪಡಿಸ್ತಾ ಇದೀಯಾ? ಲೇ ಮಗನ ಬಜರಂಗಿ, ನಿನ್ನ ಟೈಮ್ ಆಸನಕ್ಕೆ ಬಂದಂಗ ಕಾಣ್ತೈತೆ. ನಿನ್ನ ಪಾಪದ ಕೂಡ ನಿನಗೆ ತಯಾರ